ನಮ್ಮ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕೆವಿ ಖಾಸಗೀಕರಣಕ್ಕಾಗಿ ನಮ್ಮ ಕೆಆರ್ಸಿಗೆ ಮನವಿ ಸಲ್ಲಿಸಿರುತ್ತಾರೆ. ಅದರ ವಿರೋಧವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೆ ಬಲರಾಮ್ ಸಾಹೇಬರು ನಮಗೆ ಕರೆ ಕೊಟ್ಟು ಪ್ರತಿ ಗ್ರಾಹಕರಿಗೆ ಮತ್ತು ಪಂಪ್ಸೆಟ್ ರೈತರಿಗೆ ತೊಂದರೆ ಆಗೋದ್ರ ಬಗ್ಗೆ ಏನಾಗುತ್ತೆ ಅವುಗಳನ್ನು ನಮ್ಮ ಕೇಂದ್ರ ಸಮಿತಿ ಕಾರ್ಯದರ್ಶಿ ಸದಸ್ಯರಾದಂಥ ಬಿಸಿ ಅಜ್ಜರ್ ಅವರು ಒಂದೆರಡು ಇದ್ರ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ದಿವಸ ನಮ್ಮ ಇಳಕಲ್ ಪ್ರಾಥಮಿಕ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನೌಕರ ಬಾಂಧವರ ಅಧಿಕಾರಿಗಳು ಹಾಗೂ ನಮ್ಮ ಹುನಗುಂದ ನೌಕರ ಸಂಘದ ಪ್ರಾಥಮಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನೌಕರ ಬಾಂಧವರು ಅಧಿಕಾರಿಗಳು ಸೇರಿಕೊಂಡು ಇವತ್ತು ಏನು ಕೆಆರ್ಸಿಗೆ ಇಂಧನ ಇಲಾಖೆಯ ನಮ್ಮ ಖಾಸಗೀಕರಣವನ್ನು ತೆಗೆದುಕೊಳ್ಳಲು ಅರ್ಜಿ ಹಾಕಿರುವ ಟಾಟಾ ಕಂಪನಿ ಅರ್ಜಿ ಹಾಕಿದೆ. ಅದರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಒಕ್ಕೂಟದ ನೌಕರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಕೆ ಬಲರಾಮ್ ಅವರು ಹಾಗೂ ನಮ್ಮ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹಾಗೂ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಬಸವಣ್ಣನವರು ಸೇರಿ ನಮಗೊಂದು ಆದೇಶ ಬಿಟ್ಟಿದ್ದಾರೆ. ಎಲ್ಲ ಏನಂತಪ್ಪ ಅಂದ್ರೆ ಎಲ್ಲ ಗ್ರಾಹಕರಿಂದ ಹಾಗೂ ರೈತ ಸಂಘಟನೆಗಳು ರೈತರಿಂದ ಇವತ್ತು ನಮ್ಮ ಕೆಆರ್ಸಿಗೆ ಅರ್ಜಿಗೆ 23ನೇ ತಾರೀಕು ಲಾಸ್ಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ತಾವೆಲ್ಲರಿಗೂ ಕಡೆನೂ ಅರ್ಜಿ ಹಾಕಿಸ್ರಿ ಮತ್ತು ಮನವರಿಕೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ನಮ್ಮ ಇವತ್ತು ಜನತಾ ಧ್ವನಿಯಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೇವೆ. ಏನಪ್ಪಾ ಇದರಿಂದ ಮಾರಕಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಇವತ್ತು ನಮಗೆ 6,000 ರೂಪಾಯಿ ಕರೆಂಟ್ ಇದೆ ಮತ್ತು ಫ್ರೀ ಕರೆಂಟ್ಗಳು ಇದೆ ಸರ್ಕಾರದ ವತಿಯಿಂದ. ಅದನ್ನ ಇವತ್ತು ನಾವು ಟಾಟಾ ಕಂಪನಿಯಲ್ಲಿ ಯಾವುದೇ ಇನ್ನೊಂದು ಕಂಪನಿಯಲ್ಲಿ ಮತ್ತೊಂದು ಕಂಪನಿಯಲ್ಲಿ ತೆಗೆದುಕೊಂಡ್ರೆ ಇವತ್ತು ಅದ್ರ ರೇಟ್ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮುಂಬೈದಲ್ಲಿ 14,000 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು ಮುಂಬೈ ಟಾಟಾ ಕಂಪನಿ ತೆಗೆದುಕೊಂಡಿದೆ 14,000 ರೂಪಾಯಿ ಇದೆ. ಮತ್ತೆ ಯಾವ ಫ್ರೀ ಸವಲತ್ತುಗಳೂ ಇಲ್ಲ. ಇದು ಗ್ರಾಹಕರಿಗೆ ನುಕ್ಸಾನ ಆಗ್ತದೆ. ಮತ್ತೆ ಒಂದು TC ಸುಡ್ತಪ್ಪ ಅಂತ ತಿಳ್ಕೊರಿ, ನೀವು ಸರ್ಕಾರದಿಂದ ಫ್ರೀ ಆಗ್ತಾರೆ, ಅದು ಹೋಗುತ್ತೆ. ಮತ್ತೆ ಇವತ್ತು ಎಕ್ಸಾಂಪಲ್ ಇವತ್ತು ನಮ್ಮ ಇಲಾಖೆಯಲ್ಲಿ 60,000 ಜನ ಕೆಲಸ ಮಾಡ್ತಿದ್ದೀವಿ. ಇನ್ನೂ 35,000 ವೇಕೆನ್ಸಿ ಇದೆ. ಅದನ್ನ ತುಂಬಿಕೊಳ್ಳೋದಿಲ್ಲ ಅವರು. ಖಾಸಗಿ ಕಂಪನಿ ಬಂತ ತುಂಬಿಕೊಳ್ಳೋದಿಲ್ಲ. ನಮ್ಮನ್ನು ಒತ್ತಡ ಕೆಲಸಕ್ಕೆ ಹಚ್ಚಿ ಮುಂಬೈ ಯಾವ ತರ ಇನ್ನೊಂದರಿಂದ ಹೊರ ರಾಜ್ಯದಿಂದ ತರ್ತಾರೆ. ಅಲ್ಲಿ ಕನ್ನಡಿಗರಿಗೂ ಅನ್ಯಾಯ ಆಗುತ್ತೆ. ನೌಕರನಂತ ತುಂಬಿಕೊಳ್ಳೋದು ಕನ್ಫರ್ಮ್ಗೆ ಹೋಗ್ತವೆ. ಜನಸಾಮಾನ್ಯರಿಗೆ ಇದೊಂದೇ ವಿಷಯಗಳಲ್ಲ, ಬಹಳ ವಿಷಯಗಳು ತೊಂದರೆಗಳಾಗ್ತವೆ ಒಟ್ಟು ಖಾಸಗೀಕರಣ ಬಂದ್ರೆ. ನಮ್ದೇನಪ್ಪಾ ಅಂದ್ರೆ ಸರ್ಕಾರ ಅಡಿಯಲ್ಲೇ ಇರ್ಬೇಕನ್ನ ನಮ್ಮ ನೌಕರರ ನಮ್ಮ ಟ್ರೇಡ್ ಯೂನಿಯನ್ ನೌಕರರ ಸಂಘದ ಪದಾಧಿಕಾರಿಗಳ ಆಸೆ. ನಾವು ಒಳ್ಳೆ ಇವತ್ತು ಗ್ರಾಹಕರಿಗೆ ಉತ್ತಮ ಸೇವೆ ಮಾಡ್ತಾ ಇದೀವಿ. 10 ಹಳ್ಳಿ ಇದ್ರು ಇವತ್ತು ವೇಕೆನ್ಸಿಗಳು ಇದ್ರೆ 10 ಹಳ್ಳಿ ಇದ್ರು ನಮ್ಮ ಲೈನ್ಮನ್ರು ಒಬ್ಬೊಬ್ಬರೇ ಮೇಂಟೈನ್ ಮಾಡ್ತಾ ಇದ್ದಾರೆ. 10 ಹಳ್ಳಿಗೆ 4 ಜನ ಇರ್ಬೇಕಂತ ಇದೆ ಲೈನ್ಮನ್ರು. ಇಷ್ಟೆಲ್ಲ ಇದ್ರು ಒಬ್ಬೊಬ್ಬರು ಮೇಂಟೈನ್ ಮಾಡ್ತಾ ಇದ್ರು. ಒಳ್ಳೆ ಸರಿಯಾಗಿ ನಾವು ಗ್ರಾಹಕರಿಗೆ ಸೇವೆ ಮಾಡ್ತಾ ಇದೀವಿ. ಈ ತರ ಮಾರ್ಗಗಳು ಹಲವಾರು ಬಹಳ ಇವೆ ಗ್ರಾಹಕರಿಗೆ, ರೈತರಿಗೆ. ಹೀಗಾಗಿ ದಯಮಾಡಿ ತಮ್ಮ ಜನತಾ ಧ್ವನಿ ಮುಖಾಂತರ ಎಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆ ಎಲ್ಲ ನೌಕರ ಬಾಂಧವರಿಗೆ ಸಾರ್ವಜನಿಕರಿಗೆ ಮನವರಿಕೆ ಆಗಬೇಕು. ಹಾಗೂ ನಮ್ಮ ಬಾಗಲಕೋಟೆ ನೌಕರ ಬಾಂಧವರು ಲೈನ್ಮನ್ರಿಗೆ ಒಂದು ವಿಶೇಷವಾಗಿ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳಬಯಸ್ತೀನಿ, ತಾವು ಹೆಚ್ಚೆಚ್ಚು ಗ್ರಾಹಕರಿಗೆ, ರೈತರಿಗೆ ಈ ಖಾಸಗೀಕರಣದಿಂದ ಏನು ಅನಾನುಕೂಲವಾಗುತ್ತೆ ಹೋಗಿ ಮನವರಿಕೆ ಮಾಡ್ರಿ. 23 ಅರ್ಜಿ ಹಾಕಿಸ್ರಿ. ನಮ್ಮ ಇಲಾಖೆ ಸರ್ಕಾರ ಅಡಿಯಲ್ಲಿ ಇದ್ರೆ ಎಲ್ಲ ಗ್ರಾಹಕರು ಮತ್ತು ರೈತರು ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಇಲ್ಲಿ ಮುಗಿಸ್ತಾರೆ. ಇವತ್ತಿನ ದಿವಸ ಕೆಆರ್ಸಿಗೆ ಟಾಟಾ ಕಂಪ್ನಿಯು ಖಾಸಗೀಕರಣ ಮಾಡಲು ಲೈಸೆನ್ಸ್ಗಾಗಿ ಅರ್ಜಿ ಹಾಕಿದೆ. ಅದರ ಪ್ರಕಾರ ನಮ್ಮ ಇಳಕಲ್ ತಾಲೂಕಿನ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳು ಹಾಗೂ ನೌಕರರು ಅಧಿಕಾರಿಗಳು ಹಾಗೂ ಹುನಗುಂದ ತಾಲೂಕಿನ ಪ್ರಾಥಮಿಕ ಸಮಿತಿಯ ನೌಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರು ಮತ್ತು ಎಲ್ಲ ಸಂಘ ಸಂಸ್ಥೆಯ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ಅಧಿಕಾರಿ, ನೌಕರರು ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘ ಹಾಗೂ ನಮ್ಮ ಜನತಾ ಧ್ವನಿಯ ನಮ್ಮ TV ಮಾಧ್ಯಮಕ್ಕೆ ನಾವು ಒಂದು ಮನವಿ ಕೊಡಲು ಇಲ್ಲಿ ಬಂದಿರ್ತೀವಿ. ದಯಮಾಡಿ ತಾವುಗಳು ಮನವಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ.